ಕಿವಿ ಸುತ್ತಾ ಇರುವಂಥ ಟೆಂಡಾನ್ಸ್ ಮೇಲೆ ಫ್ರೀ ಫಿಂಗರ್ ಜೆಂಟಲ್ ಮಸಾಜ್ ಮಾಡಿಕೊಂಡು ದೆನ್ ಸ್ವಿಚ್ ಆಗಬೇಕಾಗಿರೋದು ಡೀಪ್ ಟಿಶ್ಯೂ ಮಸಾಜು. ಡೀಪ್ ಟಿಶ್ಯೂ ಮಸಾಜ್ ಮಾಡುವಾಗ ಫಿಂಗರ್ ಟಿಪ್ಪಲ್ಲಿ ಮಿನಿಮಮ್ ಸ್ಟ್ರೆಂತು ಮೇಂಟೈನ್ ಆಗಲೇಬೇಕು. ಆ ಮಿನಿಮಮ್ ಸ್ಟ್ರೆಂತನ್ನು ಮೇಂಟೈನ್ ಮಾಡಿಕೊಂಡು ಸ್ಕಿನ್ ಮೇಲೆ ಫಿಂಗರ್ನ ಪ್ಲೇಸ್ ಮಾಡಿಕೊಂಡು ಜೆಂಟಲ್ ಮಸಾಜ್ ಮಾಡಿಕೊಂಡು ಸರ್ಕ್ಯುಲರ್ ಜೆಂಟಲ್ ಮಸಾಜ್ ಮಾಡಿಕೊಂಡು ಕಿವಿ ಮೇಲಕ್ಕೆ ತನಕ ತೊಗೊಂಡು ಹೋಗಬೇಕು. ಇದನ್ನು 5 ರಿಂದ 6 ಸಾರಿ ಮಾಡಬೇಕು. ಈ ಮಸಾಜ್ ಮಾಡುವಾಗ ಫಿಂಗರ್ ಟಿಪ್ಪಲ್ಲಿ ಮಿನಿಮಮ್ ಸ್ಟ್ರೆಂತು ಮೇಂಟೈನ್ ಆಗಿಲ್ಲ ಅನ್ನೋದಾದರೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋವಂಥ ರಿಸಲ್ಟನ್ನು ಅಚೀವ್ ಮಾಡೋಕ್ಕಾಗಲ್ಲ. ಯಾಕಂದರೆ ಈ ಮಸಾಜು ಬರೀ ಸೂಪರ್ಫಿಷಿಯಲಿ ಮಾಡ್ತೀವಿ ಅಂದರೆ ಯಾವುದೇ ಹೆಲ್ಪ್ ಆಗಲ್ಲ. ಇದನ್ನು ಮಾಡಬೇಕಾಗಿರೋದು ವಿತ್ ಮಿನಿಮಮ್ ಪ್ರೆಷರು ಡೀಪ್ ಟಿಶ್ಯೂ ಮೇಲೆ ಮಾಡಿದಾಗ ಮಾತ್ರ ಎಫೆಕ್ಟಿವ್ ಆದ ರಿಸಲ್ಟ್ ಇರುತ್ತೆ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಲಿಂಪ್ಯಾಟಿಕ್ ನೋಟ್ಸ್ ಓಪನ್ ಆಗುತ್ತೆ, ಹಾಗೆ ಮಸಲ್ ಕಾಂಟ್ರಾಕ್ಷನ್ ರಿಲೀಸ್ ಆಗುತ್ತೆ. ಮಸಲ್ ಕಾಂಟ್ರಾಕ್ಷನ್ ರಿಲೀಸ್ ಆಯಿತು ಅಂದರೆ ಆ ಟೈಟ್ನಿಂಗ್ ಏನಿರುತ್ತಲ್ಲ ಸ್ಕಿನ್ ಒಳಗಡೆ ಅದು ರಿಲೀಸ್ ಆದಾಗ ಬ್ಲಡ್ ಫ್ಲೋ ತುಂಬ ಇಂಪ್ರೂವ್ ಆಗುತ್ತೆ, ಫಾಸ್ಟಾಗಿ ಇಂಪ್ರೂವ್ ಆಗುತ್ತೆ. ಜೊತೆಗೆ ಕೊಲಾಜಿನ್ ಪ್ರೊಡಕ್ಷನ್ ಸ್ಟಿಮ್ಯುಲೇಟ್ ಆಗೋದ್ರ ಜೊತೆಗೆ ಫಿಬ್ರೋಸಿಸ್ ಡೆವಲಪ್ಮೆಂಟ್ ಕೂಡ ಕಡಿಮೆ ಆಗ್ಕೊಂಡು ಹೋಗುತ್ತೆ. ನಾವು ಎಕ್ಸ್ಪೆಕ್ಟ್ ಮಾಡುವಂಥ ಯಂಗ್ ಆ್ಯಂಡ್ ರಿಂಕಲ್ ಫ್ರೀ ಹೆಲ್ದಿ ಲುಕ್ಕನ್ನು ಈ ಮಸಾಜಿಂದ ನಾವು ಅಚೀವ್ ಮಾಡ್ಬೋದು.